ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇದನ್ನು ಪೆಲ್ವಿಕ್ ಪಾಯಿಂಟ್ ಓಪನ್ ಮಾಡೋದು ಹೇಗೆ, ಆಸನಗಳು ಮಾಡಬೇಕಾದ್ರೆ ಅಂದರೆ ಈ ಆಸನದಿಂದ ಬೇರೆ ಮುಂದಿನ ಕಷ್ಟವಾಗಿರೋಂಥ ಆಸನ ಅಂದರೆ ಹನುಮಾನಾಸನ ಮಾಡೋದಕ್ಕೆ ಈಸಿ ಆಗುವಂಥ ಆಸನ ತೋರಿಸ್ತಾ ಇದ್ದೀನಿ ಇವಾಗ. ಇದರಿಂದ ಬರೀ ಅದೊಂದಕ್ಕೆ ಉಪಯೋಗ ಅಂತಲ್ಲ, ಪೀರಿಯಡ್ಸ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಎಕ್ಸ್ಟ್ರಾ ಪೆಲ್ವಿಕ್ಕಲ್ಲಿ ಅಥವಾ ಥೈಸಲ್ಲಿ ಫ್ಯಾಟ್ ಇರೋದೆಲ್ಲ ಕಡಿಮೆ ಆಗುತ್ತೆ, ಮತ್ತು ಚೆಸ್ಟ್ ಭಾಗ ಚೆನ್ನಾಗಿ ಹಿಗ್ಗೋದ್ರಿಂದ, ರಿಬ್ಸ್ ಭಾಗ, ಎದೆ ಭಾಗ ಹಿಗ್ಗೋದ್ರಿಂದ ಏನಾದರೂ ಉಸಿರಾಟದ ಸಮಸ್ಯೆಗಳಿತ್ತು ಅಂದರೆ ಅದೆಲ್ಲ ಕಡಿಮೆ ಆಗುತ್ತೆ. ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಥೈರಾಯ್ಡ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಈ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಬೆನ್ನು ಹಿಗ್ಗೋದ್ರಿಂದನೂ ಬೆನ್ನೋವೆಲ್ಲ ಕಡಿಮೆ ಆಗುತ್ತೆ. ಇದು ಅಂದರೆ ಹಲವಾರು ಉಪಯೋಗ ಇದೆ ಇದು ಮಾಡೋದ್ರಿಂದ. ಇದೀಗ ಹನುಮಾನಾಸನ ಮಾಡೋದಕ್ಕೆ ಯಾವ ರೀತಿ ಮಾಡಿದ್ರೆ ಅದಕ್ಕೆ ಪೂರಕವಾಗಿ ಇದನ್ನು ಮಾಡ್ತಾ ಇರೋದು, ಅದು ಈಸಿ ಆಗಲಿ ಅಂತ ಹೇಳಿಬಿಟ್ಟು ಮುಂದೆ ಹನುಮಾನಾಸನ ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಈಗ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಮಾಡೋಣ ಹೇಗೆ ಮಾಡೋದು ಅಂಥೇಳಿ. ಅದಕ್ಕೆ ಮುಂಚೆ ನೀವೆಲ್ಲ ವಿಡಿಯೋಗಳು ನಂದೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಇದ್ರ ಉಪಯೋಗ ಪಡ್ಕೊಳ್ಳಿ ಪ್ರತಿಯೊಬ್ಬರೂ. ಈಸಿ ಮೆಥಡಲ್ಲೇ ಎಲ್ಲ ತೋರಿಸ್ತಾ ಇರೋದು, ಎಲ್ಲ ಆಸನಗಳನ್ನು ಕಷ್ಟವಾಗಿ ತೋರಿಸ್ತಾ ಇಲ್ಲ ನಾನು. ಯಾಕೆಂದರೆ ಮನೇಲಿ ಮಾಡ್ಕೋಬೇಕಲ್ವ ನೀವು, ಏನು ತೊಂದರೆ ಆಗದೇ ಇರೋ ಥರ, ಶರೀರಕ್ಕೇನು ಅಪಾಯ ಆಗದೇ ಇರೋ ಥರ ಮಾಡ್ಕೋಬೇಕಾಗಿಲ್ವ, ಅದರಿಂದ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದನ್ನು ವಿತ್ ಸಪೋರ್ಟಲ್ಲೇ ತೋರಿಸ್ತಾ ಇದ್ದೀನಿ. ಎಲ್ಲರೂ ಇದ್ರ ಅನುಕೂಲ ಪಡ್ಕೊಳ್ಳಿ. ಇವಾಗ ಮಾಡೋಣ ಹೇಗೆ ಮಾಡೋದು ಅಂತ ನೋಡಿ. ಈಗ ಫಸ್ಟು ಕಾಲಿಗೆ ಸ್ಟ್ರೈಟ್ ಇಟ್ಕೊಂಡು ಕೂತಿರ್ತೀವಿ. ಫಸ್ಟು ಈಗ ರೈಟ್ ಲೆಗ್ನ ಹಿಂದಕ್ಕೆ ತೊಗೊಳ್ತಾ ಇದ್ದೀನಿ, ಲೆಫ್ಟ್ ಲೆಗಿಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಅಂದರೆ ಮುಂದಕ್ಕೆ ಸ್ವಲ್ಪ ಬಗ್ಗಿಬಿಟ್ಟು ಕಾಲನ್ನು ಸೈಡಿಂದ ತೊಗೋಬೇಕು. ಸೈಡಿಂದ ಏನಕ್ಕೆ ಈ ಥರ ತೊಗೋಬೇಕು ಅಂತಂದರೆ ನಿಮಗಿಲ್ಲೇನೂ ಡ್ಯಾಮೇಜ್ ಆಗಬಾರ್ದು, ಅಂದರೆ ಹಿಡ್ಕೊಳ್ಳೋದೇನೋ ಆಗಬಾರ್ದು ಅಂತ. ಮಸಲ್ಸ್ ಹಿಡ್ಕೊಂಬಿಡುತ್ತೆ. ನೀವು ಕಾಲಿಂಗ್ ಮಡ್ಸಿಂಗ್ ತೊಗೊಳ್ಳುವಾಗ ಕೆಲವ್ರಿಗೆಲ್ಲ ಮಸಲ್ಸ್ ಕ್ಯಾಚ್ ಆಗುತ್ತೆ. ಅದರಿಂದ ಈ ನೋಡಿ, ಈ ಕಾಲು ಮಡಿಸಿರ್ತೀವಿ, ಸ್ವಲ್ಪ ಮುಂದಕ್ಕೆ ಬಗ್ಗಿಬಿಟ್ಟು ಈ ಕಾಲನ್ನು ನಿಧಾನ ಹಿಂದಕ್ಕೆ ಹೀಗೆ ಸ್ಟ್ರೆಚ್ ಮಾಡ್ಕೋಬೇಕು. ಈಗ ನೋಡಿ ಸೈಡಿಂದ ತೋರಿಸ್ತೀನಿ ಯಾವ ಥರ ಸ್ಟ್ರೆಚ್ ಮಾಡ್ಕೋಬೇಕು ಕಾಲಂತ. ಇದು ಹಿಪ್ ಲೈನಲ್ಲೇ ಬರಬೇಕು ಈ ಕಾಲು, ಈ ಥರ ಹೀಗೆ ಇಟ್ಕೊಂಡು. ಇದನ್ನು ಕೈ ಎಷ್ಟು ಹಿಂದೆ ತೊಗೊಳ್ತೀವೋ ಅಷ್ಟು ಇದು ಚೆನ್ನಾಗಿ ಹಿಗ್ಗುತ್ತೆ, ಬೆನ್ನಿನ ಭಾಗನೂ ಹಿಗ್ಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಯಾವ ರೀತಿ ಸ್ಟ್ರೆಚ್ ಆಗುತ್ತೆ ಅಂತ. ಥೈಸ್ ಬಾಗಿಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇರುತ್ತೆ ನೋಡಿ, ಇದೆಲ್ಲ ಕರಗುತ್ತೆ. ಈ ಪೆಲ್ವಿಕ್ ಪಾಯಿಂಟ್ ಓಪನ್ ಆಗುತ್ತೆ. ಪೀರಿಯಡ್ಸ್ ಸಮಸ್ಯೆ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ಕೆಳ ಹೊಟ್ಟೆ ಭಾಗನೂ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಇಲ್ಲೂ ಹೆಚ್ಚಿನ ಕೊಬ್ಬಿನಂಶ ಇರ್ತಲ್ಲ, ಫ್ಯಾಟ್ ಅದೆಲ್ಲ ಕರಗುತ್ತೆ. ಬ್ಯಾಕ್ ಚೆನ್ನಾಗಿ ಸ್ಟ್ರೆಚ್ ಆದರೆ ಆ್ಯಂಕಲ್ ಸ್ಟ್ರೆಚ್ ಆಗುತ್ತೆ ನೋಡಿ. ಆ್ಯಂಕಲ್ ಸ್ಟ್ರೆಚ್ ಆಗೋದ್ರಿಂದ ಹಿಮ್ಮಡಿ ನೋವು, ಆ್ಯಂಕಲ್ ನೋವು ಅದೆಲ್ಲ ಕಡಿಮೆ ಆಗುತ್ತೆ. ಕೈ ನೋಡಿ ಈಗ ಇಟ್ಕೊಂಡು ಈಗ ತಲೆ ಹಿಂದಕ್ಕೆ ತೊಗೋಬೇಕು. ಇದು ಎಷ್ಟು ಸಾಧ್ಯ ಅಷ್ಟು. ಇದು ಅಭ್ಯಾಸ ಮಾಡೋದ್ರಿಂದ ಹನುಮಾನಾಸನ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಸ್ವಲ್ಪ ಹೊತ್ತಿದ್ದು ಮತ್ತೆ ನೋಡಿ ಸ್ವಲ್ಪ ಮುಂದಕ್ಕೆ ಬಗ್ಗಿಬಿಟ್ಟು ಕಾಲನ್ನು ಹೀಗೆ ನೇರನೇ ಮುಂದಕ್ಕೆ ತೊಗೋಬೇಕು. ತೊಗೊಂಡು ಈ ಥರ ಸ್ಟ್ರೆಚ್ ಮಾಡ್ಕೋಬೇಕು. ಸ್ಟ್ರೆಚ್ ಮಾಡ್ಕೊಂಡು ಈಗ ಈ ಕಾಲು ಮಡಿಸ್ಬಿಟ್ಟು ಈ ಕಾಲು ತೊಗೊಳ್ತೀನಿ ನೋಡಿ. ನೋಡಿ ಈ ಕಾಲು ಮಡಿಸ್ತಾಯಿದ್ದೀನಿ. ಈಗ ಸ್ವಲ್ಪ ಮುಂದಕ್ಕೆ ಬಗ್ಗಿಬಿಟ್ಟು ಹೀಗೆ ನೋಡಿ ಈ ಥರ ಈ ಸ್ಟ್ರೆಚ್ ಆಗಬೇಕು ಚೆನ್ನಾಗಿ. ಕೈ ಸ್ವಲ್ಪ ಹಿಂದೆ ತೊಗೊಳ್ಳಿ, ಕೈ ಬೆರಳೆಲ್ಲ ಬಿಡಿಸಿ, ಹಸ್ತ ಒತ್ತಿ, ಭುಜಗಳನ್ನು ಇಳಿಸಿ ಹೀಗೆ ತಲೆ ಹಿಂದಕ್ಕೆ ನೋಡಿ. ಕುತ್ತಿಗೆನೂ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ, ಬೆನ್ನಿನ ಭಾಗ ಹಿಗ್ಗುತ್ತೆ, ರಿಬ್ಸ್ ಭಾಗ, ಚೆಸ್ಟ್ ಭಾಗ ಎಲ್ಲ ಚೆನ್ನಾಗಿ ಓಪನ್ ಆಗುತ್ತೆ ನೋಡಿ. ಉಸಿರಾಟ ಸಹಜವಾಗಿ ನಡೀತಾ ಇರಬೇಕು. ದೀರ್ಘವಾಗಿ ಉಸಿರು ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಚೆನ್ನಾಗಿ ಬೆನ್ನಿನ ಭಾಗ ಹಿಗ್ಗೋದ್ರಿಂದ, ಚೆಸ್ಟ್ ಓಪನ್ ಆಗೋದ್ರಿಂದ. ಕಾಲು ನೋಡಿ ಪೆಲ್ವಿಕ್ ಇದು ಪಾಯಿಂಟ್ ಓಪನ್ ಆಗೋದು, ಹಿಪ್ ಲೈನಲ್ಲೇ ಸ್ಟ್ರೆಚ್ ಆಗಬೇಕಿದು ಹೀಗೆ. ಮತ್ತು ವಾಪಸ್ ಬರುವಾಗ ಸ್ವಲ್ಪ ಮುಂದಕ್ಕೆ ಬೆಂಡ್ ಮಾಡಿಬಿಟ್ಟು ಕಾಲು ಹಾಗೆ ಸ್ಟ್ರೈಟ್ ಮುಂದಕ್ಕೆ ತೊಗೋಬೇಕು ಹೀಗೆ ಹೀಗೆ ಈ ಥರ. ಇದು ಮಾಡೋದ್ರಿಂದ ಈ ಭಾಗ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಇವಾಗ ನೋಡಿದ್ರಲ್ಲ ಯಾವ ಥರ ಅಂತ, ಹೇಗೆ ಸ್ಟ್ರೆಚ್ ಆಯಿತು ಅಂತ. ಒಂದು ಸಲ ಮಾಡಿ ನಿಧಾನಕ್ಕೆ ಮಾಡಿ, ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ನಿಧಾನಕ್ಕೆ ಕಾಲು ಸ್ಟ್ರೆಚ್ ಮಾಡ್ತಾ ತಗೊಂಡ್ರೆ ನಿಮಗೆಲ್ಲೂ ಹಿಡ್ಕೊಳ್ಳಲ್ಲ ಮಸಲ್ಸ್. ಈ ಹೆವಿ ಥೈಸ್ ಇರೋರಿಗೆ ಅದೆಲ್ಲ ಹಿಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಈ ಥರ ಮಾಡ್ಕೊಳ್ಳಿ. ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಒಂದು 5-6 ಸಲ ಇದು ಎರಡೂ ಕಾಲನ್ನು ನಾವು ಸ್ಪ್ಲಿಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಂದರೆ ಹನುಮಾನಾಸನಕ್ಕೆ ಈಗ ಓಪನ್ ಮಾಡಬೇಕಲ್ಲ, ಕಾಲು ಎರಡೂ ಕಾಲು, ಹಿಂದೆ ಒಂದು ಕಾಲು ಮುಂದೆ ಒಂದು ಕಾಲು ಬರಬೇಕಲ್ಲ, ಅದಕ್ಕೆ ಈಸಿ ಆಗುತ್ತೆ. ಪೂರಕವಾಗಿ ಈ ಥರ ಎಲ್ಲ ಮಾಡ್ಕೋಬೇಕು ನಾವು. ಇದನ್ನು ಮಾಡ್ಕೊಳ್ಳಿ, ಇದ್ರ ಉಪಯೋಗ ಪಡ್ಕೊಳ್ಳಿ. ಎಲ್ಲರೂ ಅನುಭವಿಸಿ, ಏನು ಮಾಡಿದ್ರೆ ನಿಮಗೆ ಎಷ್ಟು ಹಿತವಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾವ ಆಸನ ಮಾಡೋದ್ರಿಂದ ನಿಮಗೇನು ಉಪಯೋಗ ಆಯಿತು, ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿದೆ, ಬಾಡಿ ಎಷ್ಟು ರಿಲ್ಯಾಕ್ಸ್ ಆಯಿತು, ಎಷ್ಟು ನೀವು ಆ್ಯಕ್ಟಿವ್ ಆಗಿದ್ದೀರಾ ಯೋಗಾಸನ ಮಾಡೋದ್ರಿಂದ ಅನ್ನೋದು ಗೊತ್ತಾಗುತ್ತೆ.
ನಾವು ಯಾವಾಗಲೂ ಅಷ್ಟೇ ಸ್ವೀಟ್ ತಿಂದರೆ ತಾನೇ ಸ್ವೀಟ್ ಹೇಗಿದೆ ಅಂತ ಗೊತ್ತಾಗೋದು. ಹಾಗೆಯೇ ಯೋಗಾಸನ ಪ್ರಾಣಾಯಾಮ ವಿತೌಟ್ ಮೆಡಿಸನ್ನಲ್ಲಿ ನಾವು ಹೇಗೆ ಆರೋಗ್ಯವಾಗಿ ಇರ್ಬೋದು ಅನ್ನೋದನ್ನು ಕಂಡ್ಕೋಬೇಕು ನಾವು. ಪ್ರತಿಯೊಬ್ಬರು ಇದು ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.